ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಸಾಸ್ ಇಲ್ಲದೆ ಹೇಗೆ ಮಾಡೋದು ಫ್ರೈಡ್ ರೈಸ್ ಅನ್ನೋದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿದೆ. ಸಾಸ್ ಇಲ್ಲದೆ ಕೂಡ ನಾವು ಮನೇಲಿ ಸಿಂಪಲಾಗಿ ಮಾಡ್ಬೋದು. ಅದಕ್ಕೆ ಈರುಳ್ಳಿ, ಕ್ಯಾರೆಟು, ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ದು ನೋಡಿ. ಇಲ್ಲಿ ಇದು ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಕೆಲವೊಂದು ಇದೆಲ್ಲನೂ ಇವಾಗ ನೋಡಿ, ಒಗ್ಗರಣೆಗೆ ಬಾಣಲೆ ಇಟ್ಟು ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹಾಕಿದ್ದೀನಿ. ಎಣ್ಣೆ ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಂಡು ಈಗ ಗ್ರೀನ್ ಚಿಲ್ಲಿ ಹಾಕೊಳ್ಳೋಣ. ಸಿಂಪಲ್ಲಾಗಿ ನಾವು ಈಗೂ ಕೂಡ ಮಾಡ್ಬೋದು. ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಜೊತೆ ಒಟ್ಟಿಗೆ ಹಾಕ್ತೀನಿ, ಎಲ್ಲ ಸಮಾನಾಗಿ ಇದಾಗಿರೋದ್ರಿಂದ. ಕ್ಯಾರೆಟು, ಇದು ಕ್ಯಾಪ್ಸಿಕಮು ಮತ್ತು ಇದು ಗೆಡ್ಡೆಕೋಸು, ಬೀನ್ಸು ಎಲ್ಲನೂ ಕೂಡ ಹೆಚ್ಕೊಂಡು ಎಲ್ಲನೂ ಹಾಕಿದ್ದೀನಿ. ಈಗ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದು ಕಡೆಯಿಂದ. ಅತಿ ಏನು ಸ್ಮ್ಯಾಶ್ ಆಗೋದು ಬೇಕಾಗಿಲ್ಲ, ಅತಿ ಜಾಸ್ತಿ ಬೇಯೋದು ಬೇಕಾಗಿಲ್ಲ. ಏಕೆಂದರೆ ವೆಜಿಟೇಬಲ್ ಹಾಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನೋಡಿ, ಎಲ್ಲನೂ ಒಂದು ಕಡೆಯಿಂದ ಫ್ರೈ ಮಾಡೋಣ. ಇದಕ್ಕೆ ನಾನೇನು ಜಾಸ್ತಿ ಮಸಾಲೆ ಏನು ಬಳಸಿಲ್ಲ. ಹಾಗೆಯೇ ಸ್ವಲ್ಪ ಪೆಪ್ಪರ್ ನೋಡಿ, ಒಂದು 5-6 ಪೇಪರ್ನ ಕುಟ್ಟಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಫ್ರೈಡ್ ರೈಸಂದು ಒಂದು ಪ್ಯಾಕ್ ಇತ್ತು, ಅದನ್ನು ಕೂಡ ಸ್ವಲ್ಪ ಅದನ್ನು ಕೂಡ ಸೇರಿಸ್ಕೊಂಡಿದ್ದೆ. ಒಂದು ಪ್ಯಾಕ ನಾನು ಒಂದು 5-6 ಜನಕ್ಕೆ ಮೆಜರ್ಮೆಂಟು ಮಾಡ್ತಾಯಿದ್ದೀನಿ ಕ್ವಾಂಟಿಟಿ. ನೀವು ಕೂಡ ಅಷ್ಟೇ ಮಾಡ್ಕೊಬೋದು, ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಾಡ್ಕೊಬೋದು. ನೋಡಿ, ಎಲ್ಲ ವೆಜಿಟೇಬಲ್ ಮಕ್ಕಳೆಲ್ಲ ಹಾಗೆ ತಿನ್ನಲ್ಲ. ಈ ರೀತಿ ಫ್ರೈಡ್ ರೈಸ್ ಎಲ್ಲ ಮಾಡಿಕೊಟ್ರೆ ನೀಟಾಗಿ ಒಂಥರ ಟೇಸ್ಟಿಯಾಗಿ ಸಿಗುತ್ತೆ, ಕ್ರಿಸ್ಪಿಯಾಗಿ. ಹಾಗಾಗಿ ತಿಂತಾರೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ. ಈಗ ಎಷ್ಟು ಸಾಲ್ಟ್ ಬೇಕು ನಮಗೆ ಅಷ್ಟು ಸಾಲ್ಟ್ ಹಾಕ್ತಿದ್ದೀನಿ. ನೋಡಿ ಎಲ್ಲನೂ ಹಾಕಿ ಒಂದು ಕಡೆಯಿಂದ ಮತ್ತು ಅದನ್ನು ಎಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿತ್ತು. ಮಕ್ಕಳಿಗೆ ಬಾಕ್ಸ್ ಹಾಕೋಕ್ಕೆ, ಲಂಚ್ ಬಾಕ್ಸ್ಗೆಲ್ಲ ಈಸಿಯಾಗಿ ಮಾಡ್ಬೋದು. ಮತ್ತು ಇದಕ್ಕೆ ಟೇಸ್ಟ್ ಎಕ್ಸ್ಟ್ರಾ ಚೆನ್ನಾಗಿ ಬರಲಿ ಟೇಸ್ಟ್ ಅಂದ್ಬಿಟ್ಟು ನಾನು ನಿಂಬೂನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣನ್ನ ಹಿಂಡಿದ್ದೀನಿ. ನೀವು ಒಂದಾರು ಹಾಕ್ಬೋದು, ಅರ್ಧನಾರು ಹಾಕೋಬೋದು, ಜನ ನೋಡಿಕೊಂಡು. ನಾನು ಒಂದು ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ನೋಡಿ, ಅದಕ್ಕೆ ರೈಸನ್ನ ನಾವು ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡು ಎಲ್ಲನೂ ಒಂದು ಕಡೆ ಫ್ರೈ ಮಾಡಿ. ಎಷ್ಟು ಚೆನ್ನಾಗಿದೆ, ಮಿಕ್ಸ್ ಮಾಡಿದ್ದೀನಿ. ಸೂಪರಾಗಿದೆ, ವಾವ್, ಚೆನ್ನಾಗಿದೆ. ನೋಡಿ, ಇದೇ ರೀತಿ ಮಕ್ಕಳು ಮಾಡಿಕೊಡಿ. ಮಕ್ಕಳು ತಿಂತಾರೆ, ದೊಡ್ಡವರು ತಿಂತಾರೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.